ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಾನು ನಮ್ಮ ಮನೇಲಿ ರಾಗಿ ಹಿಟ್ಟು ಖಾಲಿ ಆಯಿತು, ಹಾಗಾಗಿ ನಾನೇ ಮನೇಲಿ ಹೆಲ್ತಿಯಾಗಿ ಪ್ರಿಪೇರ್ ಮಾಡ್ತಾ ಇದ್ದೆ. ಹಿಟ್ಟನ್ನ ಮಾಡಿಟ್ಕೊಂಡ್ರೆ ನಾವು ಮುದ್ದೆಗೆ, ಹಾಗೆ ಮಕ್ಳಿಗೆ ಸರಿ ಮಾಡಿಕೊಡ್ಲಿಕ್ಕೆ, ಹಾಗೆ ನಮಗೆ ಗಂಜಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ತುಂಬಾ ಹೆಲ್ದಿಯಾಗಿರುತ್ತೆ. ನಾನು ಮಕ್ಕಳಿಗೆ ಅಂತ ಸಪ್ರೇಟ್ ಸರಿ ಪೌಡರ್ ಏನು ಮಾಡಿ ಇಟ್ಕೊಳ್ಳಲ್ಲ. ಮೊದಲು ಮಾಡ್ತಿದ್ದೆ, ಚಿಕ್ಕ ಮಕ್ಕಳಲ್ಲಿ ಮಾಡ್ತಿದ್ದೆ ಸಪ್ರೇಟ್. ಇವಾಗ ನಮಗೇನು ಯೂಸ್ ಮಾಡ್ತೀವಿ ಅದನ್ನೇ ಅವ್ರಿಗೂ ಮಾಡ್ತೀನಿ. ಸೊ ಹಾಗಾಗಿ ಸ್ವಲ್ಪ ಹೆಲ್ದಿಯಾಗಿ ಮಾಡಿಟ್ಕೊತೀನಿ. ನಾನು ರಾಗಿ, ಜೋಳ ಮತ್ತು ಮೆಂತೆನ ತೊಳೆದ್ಬಿಟ್ಟು ಒಣಗಿಸಿದ್ದೀನಿ. ಹಾಗೆ ಕೂಡ ಮಾಡಿಸ್ಬೋದು, ಬಟ್ ರಾಗಿಯಲ್ಲಿ ತುಂಬಾ ಧೂಳಿರುತ್ತೆ. ಸೊ ಹಾಗಾಗಿ ಒಂದ್ಸಲ ತೊಳೆದು ಒಣಗಿಸಿ ಮಾಡಿಸಿ, ಹಾಗಾಗಿ ಅದೆಷ್ಟನ್ನು ತೊಳೆದು ಒಣಗಿಸಿ ಅದರಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಮಿಲ್ ಮಾಡಿಸ್ಕೊತೀನಿ. ತುಂಬಾ ಹೆಲ್ದಿಯಾಗಿರುತ್ತೆ, ಮಕ್ಕಳಿಗೆ ಕೂಡ ತಿನ್ನಿಸ್ಬೋದು. ನಾವು ಗಂಜಿ ಮಾಡ್ಕೊಬೋದು, ಮುದ್ದೆ ಮಾಡ್ಕೊಬೋದು. ರಾಗಿ ತುಂಬಾ ಒಳ್ಳೆಯದು. ದಿನದಲ್ಲಿ ಒಂದ್ಸಲ ಆದ್ರೂ ರಾಗಿಯಿಂದ ಮಾಡಿರೋಂಥ ಪದಾರ್ಥನ ಸೇವನೆ ಮಾಡಬೇಕು. ಅದರಲ್ಲಿ ಎಲ್ಲ ಥರ ವಿಟಮಿನ್ನು, ಪ್ರೋಟೀನು, ಮಿನರಲ್ಸ್ ಎಲ್ಲ ಸಿಗುತ್ತೆ ನಮ್ಮ ಬಾಡಿಗೆ. ಹಾಗೆ ಈ ಡಯಟ್ ಮಾಡೋರ್ಗಂತೂ ತುಂಬಾ ಒಳ್ಳೆ ಫುಡ್ ಅಂತ. ಹಾಗೆ ಮುದ್ದೆ, ರಾಗಿ ಗಂಜಿ, ರಾಗಿ ರೊಟ್ಟಿ ಇದನ್ನೆಲ್ಲ ಎಷ್ಟೇ ತಿಂದರೂ ನೀವು ದಪ್ಪ ಆಗಲ್ಲ, ಬದಲಾಗಿ ಫಿಟ್ ಆಗಿ ಹೆಲ್ದಿಯಾಗಿರ್ತೀರ. ಮನೇಲಿ ನಾವು ಒನ್ ಟೈಮ್ ಆದ್ರೂ ರಾಗಿ ಮುದ್ದೆ ತಿಂದೇ ತಿಂತೀವಿ. ನಮಗೆ ರಾಗಿ ಮುದ್ದೆ ತಿಂದಿಲ್ಲ ಅಂದರೆ ಶಕ್ತಿನೇ ಇರಲ್ಲ. ಮನೇಲಿ ನನ್ನ ಮಗಳು ಬೆಳಗ್ಗೆ ಟೈಮ್ ಒಂದೊಂದು ದಿನ ಸರಿಯಾಗಿ ತಿಂಡಿನೇ ತಿನ್ನಲ್ಲ. ನಾನು ಅಂಥ ದಿನ ರಾಗಿ ಹಿಟ್ಟಿನ ಸರಿ ಮಾಡಿ ಹೊಟ್ಟೆ ತುಂಬ ತಿನ್ನಿಸಿ ಕಳಿಸ್ತೀನಿ. ಮಕ್ಕಳಿಗೆ ಹೊರಗಡೆ ಸಿಗೋ ಸರ್ಲಾಕ್ಕಿಂತ ರಾಗಿ ಹಿಟ್ಟಿನ ಸರಿ ತುಂಬಾ ಒಳ್ಳೆಯದು. ಥ್ಯಾಂಕ್ ಯು.